The number you're trying to reach is switched off. ಸರ್ಸು ಮೀರಾನ ಫೋನ್ ಮಾಡಿದ್ಲಾ? ಇಲ್ವಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ನಮ್ಮ ಮನೇಲಿ ತಾರಕ್ ಅಂತ ಒಬ್ರಿದ್ರು. ಪ್ರೀತಿ ಮದುವೆ ಯಾವುದು ಬೇಡ ಅಂತಿದ್ರು. ಇತ್ತೀಚೆಗೆ ಅವರೆಲ್ಲೂ ಕಾಣಿಸ್ತಾ ಇಲ್ಲ. ನೀನೆಲ್ಲಾದ್ರೂ ನೋಡಿದ್ದೇನಪ್ಪ? ಸರ್ಸಮ್ಮ ಸುಮ್ಮನೆ. ತಿಂಡಿ ಹೊರಗಡೆ ಮಾಡ್ಕೋತೀನಿ. ಓಕೆ. Have you people seen Meera? Meera? Meera has not come here. Hi, Tarak. Arey, Tarak. Tarak, listen. Tarak. Listen to me, please. Tarak, listen to me. ಇಷ್ಟು ದಿವಸ ನೀನು ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದ. ಈಗೇನಾಯ್ತೋ ನಿನಗೆ? ಸ್ವಲ್ಪನಾರು ಕಾಮನ್ ಸೆನ್ಸ್ ಬೇಡ ಅವಳಿಗೆ. ಒಬ್ಬ ಕಾಯ್ತಾ ಇರ್ತಾನೆ, ಅಟ್ಲೀಸ್ಟ್ ಕಾರಣ ಹೇಳಷ್ಟು ನಾಲೆಜ್ ಇಲ್ವಾ ಅವಳಿಗೆ? ಅದನ್ನೇ ಹೇಳಕ್ ಬಂದಿದ್ದು. ತಗೋ ವೆಡ್ಡಿಂಗ್ ಕಾರ್ಡ್. ಅಯ್ಯಯ್ಯೋ, ಯಾಕೋ ಹೊಡಿತಾ ಇದೀಯ ನೀನು? ಯಾಕೆ ಹೊಡೆದೆ? ಇಷ್ಟು ದಿನ ಲವ್ ಅದು ಇದು ಅಂತ ತಲೆ ಕೆಡಿಸ್ಬಿಟ್ಟು ಈಗ ವೆಡ್ಡಿಂಗ್ ಕಾರ್ಡ್ ಕೊಡಕ್ ಬಂದ್ರೆ ಇನ್ನೇನ್ ಮಾಡ್ತಾರೆ? ಯಾರ್ದು ಅಂತ ನೋಡಿದ್ಯಾ? ಇದು ನಿಂದಲ್ಲ. ಎಲ್ಲದಕ್ಕೂ ಆತರ ಕೋಪ. ನೋಡು, ನಾನು ಆಲ್ರೆಡಿ ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಪ್ಲೀಸ್ ಇದೇನ್ ಹೇಳು. ಓಕೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ. ನನ್ನ ತಂದೆ ಡಾಕ್ಟರ್ ಚಂದ್ರಮೋಹನ್, ನಿಂಗೊತ್ತು. ತಾಯಿ ಲಕ್ಷ್ಮಿ. ಜಾತಿ ಬೇರೆ, ಪ್ರೀತಿ ಒಂದೇ. ಲವ್ ಮಾಡಿ ಮದುವೆ ಆದ್ರು. ಪ್ರೀತಿಗೆ ಪ್ರೀತಿಸೋರ್ಗೆ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿ ಬದುಕಿದ್ರು. ತಾಜ್ ಮಹಲ್ ತರ ಇನ್ನೊಂದು ಮಹಲ್ ಕಟ್ಟಿಸ್ಬಹುದು ಅನ್ಕೊಂಡಿದ್ದೆ. 6 ತಿಂಗಳ ಹಿಂದೆ ತಾಯಿನ ಕ್ಯಾನ್ಸರಿಂದ ಕಳ್ಕೊಂಡೆ. ನನ್ನ ತಾಯಿ ಇಲ್ದೆ ನನ್ನ ತಂದೆ ಹೇಗ್ ಲೈಫ್ ಲೀಡ್ ಮಾಡ್ತಾರೆ ಅನ್ನೋದು ಕಾಡ್ತಿತ್ತು. ಆದ್ರೆ ನಮ್ಮ ತಂದೆ 2 ವಾರದ ಹಿಂದೆ ಬಂದು, ಐ ಆಮ್ ಫೀಲಿಂಗ್ ಲೋನ್ಲಿ, ನೀನು ತಾರಕ್ನ ಮದ್ವೆ ಮಾಡ್ಕೊಂಡು ಹೊರಟೋಗ್ತ್ಯಾ? ಅದಕ್ಕೆ ನಿಮ್ಮಮ್ಮನ್ ಕ್ಲೋಸ್ ಫ್ರೆಂಡ್ ಶಾರದಾ, ಶೀ ಈಸ್ ಆಲ್ಸೋ ವಿಡೋ, ನಿನಗೂ ಗೊತ್ತು, ಅವ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂದ್ರು. ಆಗ್ಲೇ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅನ್ನೋ ಸತ್ಯ ಗೊತ್ತಾಗಿತ್ತು. ಕಣ್ಮುಂದೆ ಇಲ್ದೇ ಇರೋರ್ನ ಮರೆಯೋದು ತುಂಬಾ ಸುಲಭ ಅಲ್ಲ. ಪ್ರೀತಿಸಿ 25 ವರ್ಷ ಜೊತೆಲೇ ಬದುಕಿದ್ದವ್ರಿಗೆ ಒಂದು ಆಪ್ಷನ್ ಸಿಕ್ಕಿದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಮರುವಿಗೆ ಎಂಥ ಶಕ್ತಿ ಇದೆ ಅಲ್ವಾ? ಎಲ್ರೂ ನಿಮ್ ತಂದೆ ತರ ಇರಲ್ಲ ಮೀರಾ. ಅದೆಲ್ಲ ಗೊತ್ತಿಲ್ಲ. ಏನ್ ನೋಡ್ತೀವಿ, ಯಾವ್ದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದಷ್ಟೇ ಸತ್ಯ. ಸ್ಟಾಪ್ ಮೀರಾ, ಈಗ ನೀನೇನ್ ಹೇಳಕ್ ಹೊರಟಿದ್ಯಾ? ಸಾಯೋ ತನಕ ನಿನ್ನ ಪ್ರೀತಿಸ್ತೀನಿ, ಐ ಲವ್ ಯು ಫಾರ್ ಎವರ್, ಇದೆಲ್ಲ ಸುಳ್ಳು. ಅವತ್ ಮಾತ್ರ ಮನ್ಸು, ಹೃದಯ, ಫೀಲಿಂಗ್ಸ್ ಅಂತ ತುಂಬಾ ದೊಡ್ಡದಾಗಿ ಮಾತಾಡ್ದೆ. ಅವತ್ಗೆ ಅದೇ ಸರಿ, ಇವತ್ಗೆ ಇದೇ ಸರಿ. ಈ ಪ್ರೀತಿ ನಂಬಿಕೆ ಏನ್ ಗ್ಯಾರಂಟಿ? ಮಿರಾಜ್ ತರ ಕಾಣುತ್ತೆ, ಕೈಗೆ ಸಿಗಲ್ಲ. ಸೊ ನೀನ್ ಹೇಗಿದ್ಯೋ ಹಾಗೆ ಇರು, ನಾನು ನಿನ್ ಡಿಸ್ಟರ್ಬ್ ಮಾಡಲ್ಲ. ಹೇಳಾಯ್ತು, ಬರ್ತೀನಿ. ಏನ್ ಆಟ ಆಡ್ತಾ ಇದ್ಯಾ ಮೀರಾ? ನಾನು ನಿನ್ಗೆ ಹೇಗ್ ಪ್ರೂವ್ ಮಾಡ್ಲಿ? ನಾಟ್ ನೆಸೆಸರಿ. ನನ್ ತಂದೆ ತರ ನೀನ್ ಕೂಡ ಮರಿಬಹುದು. ಇಟ್ಸ್ ಇಂಪಾಸಿಬಲ್ ಮೀರಾ. ಯು ಕ್ಯಾನ್. ಸರ್ಸಮ್ಮ, ನೀವಾದ್ರೂ ಇವಳಿಗೆ ಹೇಳಿ. ನಮ್ಮ ವಿಷಯದಲ್ಲಿ ಯಾರ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ. ನನ್ ಹಠದ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತು. ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಸರಿ, ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಸ್ವಲ್ಪ ದಿನ ನನ್ನಿಂದ ದೂರ ಇರು. ಎಷ್ಟ್ ದಿನ? 10 ದಿನ, 20 ದಿನ, 30 ದಿನ? 60 ದಿನ. ಜಸ್ಟ್ 60 ಡೇಸ್ ನನ್ನಿಂದ ದೂರ ಇರಬೇಕು. ನಿನ್ ಮೊಬೈಲ್ ಕೊಡು. ನನ್ ನೆನಪಾಗೋ ಒಂದು ವಿಷಯ ಕೂಡ ನಿನ್ ಹತ್ರ ಇರಬಾರ್ದು. ನಮ್ ಪ್ರೀತಿ ಬಗ್ಗೆ ಯಾರಿಗೂ ಹೇಳ್ಬಾರ್ದು. ನನ್ ಮೇಲಾಣೆ. ಯಾಕೆ? ಆಗ ಸೆನ್ಸಿಬಲ್ ಆಗಿರೋ ಯಾವ ಹುಡುಗಿನೂ ನಿನ್ ಕಡೆ ನೋಡಲ್ಲ. ಇದರಲ್ಲಿರೋದನ್ನ ಡಿಲೀಟ್ ಮಾಡ್ಬಿಟ್ಟೆ. ಇಲ್ಲಿರೋದು? ದಟ್ ಇಸ್ ದ ಚಾಲೆಂಜ್. ಈ 60 ಡೇಸ್ ಆದ್ಮೇಲೆ ನಿನ್ ಮನ್ಸ್ನಲ್ಲಿ ನಾನೇ ಇದ್ದೀನಿ ಅಂದ್ರೆ ನೀನ್ ಹೇಳ್ದಾಗ ಮಾಡ್ತೀನಿ. ಬಟ್ ಅದಾಗಲ್ಲ, ನಂಗೆ ಗೊತ್ತು.
ಯಾಕೆ? ನೀನ್ ಯಾರನ್ ಬೇಕಾದ್ರೂ ಮರಿತ್ಯಾ ತಾರಕ್. ನಿನ್ನೆ ಜೀವ ಅನ್ಕೊಂಡಿರೋ ನಿನ್ ತಾತನ್ ಬಿಟ್ಟು 22 ವರ್ಷದಿಂದ ಬದುಕ್ತಿದ್ಯಾ ಅಂದ್ರೆ 1 ತಿಂಗಳ ಹಿಂದೆ ಪರಿಚಯ ಆಗಿರೋ ನನ್ನನ್ ಬಿಟ್ಟಿರೋದ್ ಕಷ್ಟನೇ. ವೆರಿ ಫನ್. ಹಲೋ ತಾತ, ನಾನು. ಗೊತ್ತಾಯ್ತು ತಾರಕ್, ನೀನೇ ಫೋನ್ ಮಾಡಿದ್ಯಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ಏನ್ ವಿಷಯ? ಏನು ತೊಂದರೆ ಇಲ್ಲ ತಾನೆ? ಇಲ್ಲ ತಾತ, ಅದು ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಏನು ಬರ್ತಾ ಇದೀಯಾ? ಬರ್ತಾ ಇದೀಯಾ? ತಾರಕ್ ಬರ್ತಾ ಇದ್ದಾರೆ. ಅಲ್ಲ, ನಾವು ಏರೋಪ್ಲೇನ್ವರೆಗೂ ಹೋಗೋಕ್ಕಾಗಲ್ವಾ? ಇಡೀ ದೇಶದಲ್ಲಿ ಅಂತ ಅವಕಾಶ ಇರೋದು ಕೆಲವ್ರಿಗೆ ಮಾತ್ರ. ಯಜಮಾನ್ರೇ, ನಮಸ್ಕಾರ. ಸಸಮ್ಮ, ಚೆನ್ನಾಗಿದ್ದೀರಾ? ತಾರಕ್ ಎಲ್ಲಿ? ಬಂದಿದ್ದಾನೆ. ಎಲ್ಲಿ? ನಿಮ್ ಮೊಮ್ಮಗನ್ನ ನೀವೇ ಕಂಡಿಡೀರಿ. ಬೇಕಾದಾಗ ಹಂಚೋದು ನೀರ್ನ, ಹಂಚಿಕೊಂಡೇ ಹುಟ್ಟೋದು ರಕ್ತನ. ನನ್ನ ರಕ್ತ. ಹೌದು ತಾತ. ನಡ್ರಿ. ನನ್ನ ಮೊಮ್ಮಗ ಸದಾಚಾರ ಸಂಸ್ಕೃತಿ, ಹಾಗೆ ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ, ಆರತಿ ಸಂಸ್ಕೃತಿ. ಯೂರೋಸಾ, ಇದನ್ನ ಹೋಗಿ ಎಲ್ಲಿ ಎಕ್ಸ್ಚೇಂಜ್ ಮಾಡ್ಲಿ? ಅದ್ ಸರಿ, ಎಷ್ಟೋ ವರ್ಷ ಆದ್ಮೇಲೆ ಬರ್ತಾ ಇದ್ದೀರಾ, ಬಲ್ಗಾಲಿಟ್ಟು ಒಳಗ್ ಬನ್ನಿ.
ತಾನೇ ತಾರಕ್ ಜೊತೆ ಏರ್ಪೋರ್ಟ್ ಅಲ್ಲಿ ಅಷ್ಟು ಬೇಗನೆ ಹೆಂಗೆ ಟೆಕ್ನಾಲಜಿ ತಾತ. ಅದು ನಿನ್ನ 8ನೇ ವಯಸ್ಸಿನಲ್ಲಿ ತೆಗೆದ ಫೋಟೋ. ತಾರಕ್, ನೀನ್ ನೋಡಿದ ಸಂತೋಷದಲ್ಲಿ ಇವ್ರನ್ನ ಪರಿಚಯ ಮಾಡ್ಕೊಡೋದೇ ಮರ್ತೋಗಿತ್ತು. ರವೀಂದ್ರ ನನ್ನ ಮಗನ ಜಾಗದಲ್ಲಿ ನಿಂತು ನನ್ನ ಎಲ್ಲ ವ್ಯವಹಾರ ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಈ ಮನೆ ಜವಾಬ್ದಾರಿನೂ ನಿಭಾಯಿಸ್ತಾ ಇದ್ದಾನೆ. ವೆಲ್ಕಮ್ ಹೋಮ್. ಹಲೋ ಸರ್. ನನ್ನ ತಂಗಿ ಮಗಳು ಇವಳನ್ನ ನಿಮ್ಮ ತಂದೆ ಮದುವೆ. ಲಕ್ಷ್ಮಿ, ಈ ಮನೆ ಸೊಸೆ. ನಮಸ್ಕಾರ. ಒಂದು ನಿಮಿಷ ಬರ್ತೀನಿ. ಕಂಟಿನ್ಯೂಯಿಂಗ್, ಇವರು ನಾಗೇಂದ್ರ, ರವೀಂದ್ರ ಅಂಕಲ್ ತಮ್ಮ. ಇವರು ಅವ್ರ ಹೆಂಡತಿ, ಕಿಚನ್ ಕ್ವೀನ್, ಸಾಕ್ಷಾತ್ ಅನ್ನಪೂರ್ಣೇಶ್ವರಿನ ಕೈಯಲ್ಲಿದ್ದಾರೆ. ನಮಸ್ಕಾರ. ಇಂಗು ತೆಂಗು ಇದ್ರೆ ಮಂಗನೂ ಅಡಿಗೆ ಮಾಡುತ್ತಂತೆ. ಸುಮ್ನೆ ರೇಖಾ, ಏನು ಇಲ್ದೆ ರುಚಿ ರುಚಿಯಾಗಿ ಅಡಿಗೆ ಮಾಡೋ ತಾಕತ್ ನಿಮ್ ಕೈಯಲ್ಲಿದೆ. ಇವರು ಶರತ್ ಅಂತ, ರವೀಂದ್ರ ಅಂಕಲ್ ಮಗ. ನಮಸ್ತೆ. ಹೆಂಡತಿ ಪ್ರಿಯಾ, ಅವ್ರ ಮುದ್ದಾದ ಹೆಂಡತಿ ಶ್ರುತಿ. ನೆಕ್ಸ್ಟ್ ಜನರೇಷನ್ ಪ್ರತೀಕ್ಷಾ. ಒಟ್ನಲ್ಲಿ ಅರಳಿ ಮರ, ಬೇವಿನ ಮರ ಕೆಳಗಡೆ ಇರೋ ನಾಗರ ಕಟ್ಟೆಗಳು ಇವರು. ಹೋಗು ಮಕ್ಕಳಿಗೆ ಹಾಯ್ ಹೇಳು. ಹಾಯ್ ಅಂಕಲ್. ಹಾಯ್ ಅಂಕಲ್, ನೀವು ತುಂಬಾ ಆಯ್ತು, ತಲೆ ಎತ್ತೇ ನೋಡ್ಬೇಕು. ಈಗೊಂದೇ ಐಟಾ? ಎಲ್ರದ್ದು ಮುಗಿತಾ? ಕಣ್ಣು ಇಡೀ ಪ್ರಪಂಚನೇ ನೋಡುತ್ತಂತೆ, ಆದ್ರೆ ಅದರ ರೆಪ್ಪೆಗಳನ್ನ ನೋಡಲ್ವಂತೆ. ಅಂದ್ರೆ? ನಂದು ಓ ಸಾರಿ, ಹೇಳಿ. ಸ್ನೇಹ ಅಂತ, ತಾತನ್ ತೋಟದಲ್ಲಿ ಕೆಲಸ ಮಾಡೋ ರಾಮಣ್ಣನ ಮಗಳು ನಾನು. ರಕ್ತ ಸಂಬಂಧಿ ಅಲ್ಲ. ಯಾಕಾಯಿ ಹಾಗಂತೀಯ? ಕೆಲವು ಸಲ ಪ್ರಾಣ ಹೋಗುವಾಗ ಸಂಬಂಧಿಕರ ರಕ್ತ ಕಾಪಾಡೋದಿಲ್ಲ, ಹೊರಗ್ನವ್ರ ರಕ್ತ ಬೇಕಾಗುತ್ತೆ. ಅದು ರಕ್ತ ಸಂಬಂಧ ತಾನೆ. ಇವರ ಇಡೀ ಕುಟುಂಬ ನನಗೋಸ್ಕರ ದುಡಿತಾ ಇದ್ದಾರೆ. ನನ್ನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಇವಳು ತನ್ನ ಓದನ್ನೇ ನಿಲ್ಸಿದಾಳ. ಗ್ರೇಟ್. ಇವಳಿಗೆ ಇನ್ನೊಂದು ಹೆಸರಿದೆ, ಗಾದೆ ಮೇಡಮ್ ಅಂತ. ಯಾವುದೇ ಕಾನ್ವರ್ಸೇಷನ್ಗೂ ಮುಂಚೆ ಒಂದು ಗಾದೆ ಸೇರಿಸ್ಲಿಲ್ಲ ಅಂದ್ರೆ ಇವಳಿಗೆ ತಿಂದನ ಅರ್ಗಲ್ಲ. ತಾರಕ್, ಒಟ್ನಲ್ಲಿ ನಮ್ಮ ಇಡೀ ಕುಟುಂಬ ಈ ಫೋಟೋದಲ್ಲಿದೆ. ಇನ್ನೊಬ್ರಿದ್ದಾರೆ. ಕಣ್ಣು ಮೀನಾಕ್ಷಿ, ಮುಖ ಕಮಲ್, ಸಿಂಹ ಕಟಿ, ಹಂಗಂದ್ರೆ ವೇಸ್ಟು. ಅದು ನೀನು. ಬಾಸ್, ಕಟಿ ಅಂದ್ರೆ ಸೊಂಟ, ಸಿಂಹದ ಸೊಂಟ. ಒಟ್ಟಲ್ಲಿ ಅವಳು ನನಗ್ ಬೀಳ್ತಾಳ್ ತಾನೆ. ಬೀಳ್ತಾರೆ, ಬೀಳ್ಲೇಬೇಕು ಅಂತ ತಾನೇ ಐಡಿಯಾ ಕೊಟ್ಟಿರೋದು. ನಾವು ಅದಕ್ಕೆ ಅಲ್ವಾ ಬಾಸ್ 5,000 ಪೋಣ್ಸಿರೋದು. ಹಾಗಂತ ಸುಮ್ನಿದ್ರಾಗಲ್ಲ, ನಾರ ಹೇಳಿದ್ರೇನೆ ಗಾಳಿಪಟ ಆರೋದು. ಆರ್ದೆ ಗೋತ ಹೊಡೆದು ಬಿಟ್ರೆ ಕ್ಯಾಶ್ ಬ್ಯಾಕ್. ಬಾಸ್, ಸಿಂಹ ಕಟಿ. ನಲ್ಲ ಬಿಡು, ಒಳ್ಳೆ ನಡು, ಒಡೆದು ಹೋಗಬಹುದು. ಹೊಡೆದೋಗ ಕತೆ ಮಡ್ಕೇನಾ? ಅಲ್ಲರಿ, ಸಾಂಗ್ ಅಂದ್ರೆ ನಾನು ಓಕೆನಾ? ಇಲ್ದೆ ಹೋಗಿದ್ರೆ ಈ ಮಡಕೆ ಮುಖನ ಒಡಿದೆ ಬಿಡ್ತಿದ್ನ. ಹಂಗಾರೆ ಫೋನ್ ನಂಬರ್ ಕೊಡಿ, ಕಾಲ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಬಿಡೋಣ. ಫೈನಲ್ ಆಗಿ ಹೋಗೋದ್ ಬೆಡ್ರೂಮ್ ತಾನೆ, ಬನ್ನಿ ಈಗ್ಲೇ ಹೋಗೋಣ. ಕಾಲ್ ಮಾಡೋಣ ಅಂದ್ರೆ ಕಾಲ್ಗರ್ಲ್ ತರ ಮಾತಾಡ್ತೀಯಲ್ಲ ಮೌ. ನಾನು ನಿಮ್ ಹೆಂಡತಿ. ಎಂತಿನ? ಹಂಗಾರೆ ಆ ಬಾಸು? ಅವನು ನಮ್ಮ ಮಗ ಅಭಿಷೇಕ್. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರ್ಸಿದ್ಯೋ? ಅಪ್ಪ ನಿನ್ಗೆ ಹೆಣ್ಣೋಡಕ್ ಬರ್ತಾರಲ್ಲ ಅಲ್ಲಿವರೆಗೂ. ಆದ್ರೆ ನಿನ್ ಮುಖ ತೋರ್ಸಿಲ್ಲಮ್ಮ. ಇವನು ತಾತುನ್ ಸಂಬಂಧಿ, ಹೆಸರು ಉತ್ತರ. ಬೆಳಿಗ್ಗೆ ಎದ್ರೆ ಮನ್ಸಲ್ಲಿ ಹುಟ್ಟೋದು ಬರೀ ಪ್ರಶ್ನೆ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಎಲ್ಲರನ್ನೂ ಕಳ್ಕೊಂಡ ಇವನ್ಗೆ ನೆನಪಿರೋದು ಅಲ್ಲಿವರೆಗೂ ಮಾತ್ರ. ಎಲ್ಲಿ ಹೋತೆ ಇವನಿಗೊಂದು ವಿಡಿಯೋ ಕ್ಯಾಮರಾ ಬೇರೆ. ಬದುಕು ಅಂದ್ಮೇಲೆ ನವರಸಗಳು ಇರ್ಲೇಬೇಕಲ್ವಾ? ಅದಕ್ಕೆ ಹುಡುಗಿನೂ ನೋಡಿ ಮದ್ವೆನೂ ಮಾಡಿದ್ರು. ಅದಕ್ಕೆ ಸಾಕ್ಷಿ ಈ ವಿಡಿಯೋ ಕ್ಯಾಮರಾ. ಒಳ್ಳೇದ್ ಬಿಡಪ್ಪ. ಯಾರಿದು? ಮಾವ್, ಹಲೋ ಮೇಡಮ್, ಯಾರು ನೀವು? ಒಂಟೆ ಹುಡುಗನ್ ರೂಮಲ್ಲಿ ಬಂದ್ ಮಲ್ಗಿದ್ರಲ್ಲ, ನಿಮ್ಗೆ ಯಾರು ಹೇಳೋರ್ ಕೇಳೋರಿಲ್ವಾ? ನನಗ್ ನೀವು 3 ಗಂಟೆ ಹಾಕದ್ಮೇಲೆ ಒಂಟಿ ಹೇಗಾಗ್ತೀಯ ರಾಜ? ಒಂದು ಆಯ್ತು, 3ನೇ ಅವ್ರಿಗೆ ದಾರಿ ಆಯ್ತು. 3ನೇವ್ರ ರಾಜ, ಇದನ್ನು ನಾನು ವಿಡಿಯೋ ಮಾಡಕ್ ಆಗಲ್ಲಪ್ಪ. ಈ ದಂಪತಿ ಮಗನೇ ಅಭಿಷೇಕ್. ಎಲ್ಲಿದ್ದೀನಿ?
ಯಾವನ ನೀನು ಅಪ್ಪ, ಆಯ್ತ್, ಎದ್ದೇಳು ಮೇಲೆ. ಯಾಕಪ್ಪ? ಇಲ್ಲಿ ಯಾಕೆ ಬಂದ್ ಮಲಗಿದ್ಯಾ? ಅಪ್ಪ, ಆಯ್ತ್. ಅಪ್ಪ, ಅಪ್ಪ, ಒಂದ್ ನಿಮಿಷ ಸುಮ್ನಿರಪ್ಪ. ಯಾಕ್ ಟಿವಿ? ಏ, ಟಿವಿ ಹಾಕ್ಬಿಟ್ರೆ ಒಟ್ನಲ್ಲಿ ನಿನ್ನೆಯ ನೆನಪನ್ನ ದಿನ ಬೆಳಿಗ್ಗೆ ತೋರಿಸಿ ಜ್ಞಾಪಿಸೋಕೆ ಇರೋ ಐ ವಿಟ್ನೆಸ್ ಈ ವಿಡಿಯೋ. ಅಯ್ಯೋ ಅರೋ, ಅರೋ. ಇಷ್ಟೆಲ್ಲ ಗೊತ್ತಿದ್ದು ಮದುವೆ ಆಗಿದ್ದೀರಲ್ಲ, ಗ್ರೇಟ್. ಅಯ್ಯೋ, ನಿಜ ಹೇಳ್ಬೇಕು ಅಂದ್ರೆ ಜ್ಞಾಪಕ ಶಕ್ತಿ ಇರೋ ಗಂಡ ಆಗಿದ್ರೆ ಯಾವ್ದೋ ಒಂದ್ ಗಲಾಟೆನ ಮನ್ಸಲ್ಲ ಇಟ್ಕೊಂಡು ಜೀವನ ಪೂರ್ತಿ ಟಾರ್ಚರ್ ಕೊಡ್ತಿದ್ದ. ಆದ್ರೆ ನನ್ ಗಂಡ ಹಾಗಲ್ಲ, ಬೆಳಿಗ್ಗೆ ಏಳಷ್ಟಲ್ಲಿ ಕ್ಲೀನ್ ಸ್ಲೇಟ್. ಆ ಸ್ಲೇಟ್ ಅಲ್ಲಿ ನಾನೇ ಬರೆಯೋದು. ನಮ್ಮ ಅಪ್ಪನ್ಗೆ ನಾನೇ ಒಂಥರ ಲಾಡ್ ಬ್ರಹ್ಮ. ಹೌದು, ಈ ಹುಡ್ಗ ಯಾರು? ಈ ಮನೆ ಮೊಮ್ಮಗ. ಓ, ಮತ್ತೆ ವಿಡಿಯೋ ಅಲ್ಲಿ ಕಾಣ್ಲೇ ಇಲ್ಲ. ವಿಡಿಯೋ ನಾಳೆ ತೋರಿಸ್ತೀನಿ. ತಾರಕ್, ಪರವಾಗಿಲ್ಲ ತಾತ, ತಿನ್ಸಿ. ನನಗೆ ಆ್ಯಕ್ಚುಲಿ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದೆ. ನಾನೋಗಿ ಮಲಗ್ತೀನಿ. ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತೀರಾ ಅಂತ ಅನ್ಸುತ್ತೆ. ಅಲ್ಲ, ನಾವಿರೋದು ಇಲ್ಲೇ, ಇದು ನಮ್ಮನೆ. ನೀನ್ ಬಂದಿರೋದು ಸುಮ್ಮನೆ. ಗುಡ್. ಇದನ್ನೇಪ್ಪ ಅವಿಭಕ್ತ ಕುಟುಂಬ ಅನ್ನೋದು. ಇದು ಜೈಂಟ್ ಫ್ಯಾಮಿಲಿ. ಸಾರಿ, ಗೊತ್ತಾಗ್ಲಿಲ್ಲ. ಹೇಗ್ ಗೊತ್ತಾಗುತ್ತೆ? ಎಸ್ ತಾತ, ನೋ ತಾತ, ಹ್ಞೂ ತಾತ, ಹ್ಞೂ ತಾತ, ಅದು ನಾನು ಫೋನ್ ಮಾಡಿದಾಗ. ಸರಿ ಬಿಡು, ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ, ಎಲ್ಲ ಗೊತ್ತಾಗುತ್ತೆ. ಗುಡ್ ನೈಟ್. ಗುಡ್ ನೈಟ್. ಇಷ್ಟು ವರ್ಷ ನನ್ನ ಮೊಮ್ಮಗನ್ನ ತುಂಬ ಚೆನ್ನಾಗಿ ಸಾಕಿದ್ದೀರ. ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ? ಅಯ್ಯಯ್ಯೋ ಯಜಮಾನ್ರೆ, ನೀವೆಷ್ಟೊಂದು ಜನರನ್ನ ಕಾಪಾಡ್ತಿರೋರು, ನೀವು ಕೈ ಮುಗಿಬಾರದು. ಮೊದಲೇ ಒಂಥರ ಇತ್ತು ನನ್ನ ಲೈಫು, ಬಟ್ ಈಗ ಎಲ್ಲ ವಿಚಿತ್ರವಾಗಿದೆ. ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಬಿಟ್ಟು ಅದೆಂಥ ಟ್ವಿಸ್ಟ್ ಕೊಟ್ಟೆ ಅಂತಂದ್ರೆ, ಐ ಮಿಸ್ ಯು ಮೀರಾ. ಸರ್ ಪ್ಲೀಸ್. ಥ್ಯಾಂಕ್ ಯು. ನಮಸ್ತೆ ಸರ್, ಇದು ಪ್ರೊಡಕ್ಷನ್ಗೆ ರೆಡಿ ಆಗಿರೋ ಸ್ಯಾಂಪಲ್, ಸ್ವಲ್ಪ ಚೆಕ್ ಮಾಡ್ತೀರಾ? ಚಟ್ನಿ ಪುಡಿಯಲ್ಲಿ ಕರ್ಬೇವು ಕಡಿಮೆ ಆಗಿದೆ, ಅದನ್ನು ಸರ್ ಮಾಡಿ ಪ್ರೊಡಕ್ಷನ್ ಕಳಿಸಿ. ಓಕೆ ಸರ್. ರುಚಿ ನಾಲ್ಗೆ ಮೂಲಕ ಹೊಟ್ಟೆ ಸೇರಬೇಕು, ಅದನ್ನ ಮನಸ್ಸು ಒಪ್ಕೋಬೇಕು. ಅದು ಬೇಸಿಕ್ ಕ್ವಾಲಿಟಿ. ಅದರಲ್ಲಿ ಅಪ್ಪಾಜಿ ಎಕ್ಸ್ಪರ್ಟ್. ನಾನಲ್ಲಪ್ಪ, ಎಲ್ಲ ನಮ್ಮ ಅಪ್ಪ ಕಲಿಸಿತ್ತು. 100 ವರ್ಷದಿಂದೆ 180 ರೂಪಾಯಿಂದ ಈ ಕಂಪನಿನ ಶುರು ಮಾಡಿದ್ರು. ನನ್ನ ಮಗ ಇದರಲ್ಲಿ ಆಸಕ್ತಿ ತೋರಿಸ್ಲಿಲ್ಲ. ಇವರೆಲ್ಲ ವಿದ್ಯಾವಂತರು, ಬೆಳೆಸ್ತಾ ಇದ್ದಾರೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಪ್ರೀತಿ ಇರಬೇಕು, ಎಲ್ಲರೂ ನಂಬಿಕೆ ಉಳಿಸ್ಕೋಬೇಕು ಅಂತ ಕಲಿಸಿದ್ದು ನೀವೇ ಅಲ್ವಾ ಅಪ್ಪಾಜಿ? ಕಲಿಯೋರಿದ್ದಾಗಲೇ ಕಲಿಸೋರ್ಗೆ ಬೆಲೆ. ಇವತ್ತು ನನ್ನ ಜೀವನದಲ್ಲಿ ಬಹಳ ದೊಡ್ಡ ದಿನ. ನನ್ನ ಮೊಮ್ಮಗ ಬಂದಿದ್ದಾನೆ. ನನ್ನ ರಕ್ತ, ನನ್ನ ವಾರಸ್ದಾರ. ಇನ್ನು ಮುಂದೆ ಎಲ್ಲ ಜವಾಬ್ದಾರಿ ಇವಂದೆ. ಎಷ್ಟು ದಿನ ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರಿ, ಹಾಗೆ ಇನ್ನು ಮುಂದೆ ಇವನಿಗೆ ಸಪೋರ್ಟ್ ಮಾಡಬೇಕು. ಈ ಕಂಪನಿನ ಯಾವ ಮಟ್ಟಿಗೆ ಬೆಳೆಸ್ತಾನೆ ಅಂತ ನೋಡಿಕೊಂಡು ಹಾಯಾಗಿ ರಿಟೈರ್ ಆಗ್ತಾನೆ. ಅಂದಮೇಲೆ ನಮ್ಮ ಕೆಲಸ ಕಮ್ಮಿ ಆಯಿತು. ನಮ್ಮೆಲ್ಲ ಜವಾಬ್ದಾರಿನ ಮುಂದಿನ ಜನರೇಷನ್ ಕೊಟ್ಟು ನಾವು ನಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದು. ನನ್ನ ಮಗನ ಜಾಗನ ರವೀಂದ್ರ ತುಂಬಿದ್ದ. ಇನ್ನು ಮುಂದೆ ನನ್ನ ಮೊಮ್ಮಗ ನೋಡ್ಕೋತಾನೆ. ತಾರಕ್,
ಏನಾಯ್ತು? ತಾತ ಪ್ಲೀಸ್, ಏನೇನೋ ಆಸೆಗಳನ್ನ ಇಟ್ಕೋಬೇಡಿ. ಈಗೇನಾಯ್ತು? ನಾನು ನಿಮ್ಮ ರಕ್ತಾನೆ. ಆದರೆ ಈ ಕಂಪ್ನಿ ನೋಡ್ಕೊಳ್ತೀನಿ, ವಾರಿಸ್ತಾರ, ಇದೆಲ್ಲ ಸುಳ್ಳು ತಾತ. ಸುಮ್ಮನೆ ನೀವೇನೇನೋ ಅನ್ಕೊಂಡ್ಬಿಟ್ರೆ ಆಯ್ತಾ? ಅದಕ್ಕೆ ನಾನು ಒಪ್ಪಿದ್ದೀನ ಇಲ್ವಾ ಅಂತ ನನ್ನೊಂದು ಮಾತು ಕೇಳ್ಬೇಕು ತಾನೆ. ಇದೇ ತಪ್ಪು ನಮ್ಮ ತಂದೆ ವಿಷಯದಲ್ಲೂ ಆಗಿದೆ. ಮಕ್ಕಳನ್ನ ಹೆತ್ತು ಹೊತ್ತು ಬೆಳೆಸಿದ ಮೇಲೆ ಹೆತ್ತೋರ್ ಮಾತು ಕೇಳಬೇಕಾದ್ದು ಅವ್ರ ಕರ್ತವ್ಯ. ಹೆತ್ತೋರ್ ಆಸೆ ಬೇರೆ ಇದ್ರೆ ಮಕ್ಕಳ ಕನ್ಸುಗಳು ಬೇರೆ ಇರುತ್ತೆ ತಾತ. ನಾನು ಇಲ್ಲಿಗೆ ಬಂದಿರೋದು 2 ತಿಂಗಳು ನಿಮ್ಮ ಜೊತೆ ಇರೋದಕ್ಕೆ. ಆಮೇಲೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲ ತಾರಕ್, ಅಲ್ಲೇನಿದೆ? ಇಲ್ಲಿ ನಾನಿದ್ದೀನಿ, ನಮ್ಮ ಇಡೀ ಕುಟುಂಬ ಇದೆ, ಸಸಮ್ಮ ಇದ್ದಾರೆ, ನಮ್ಮ ಕಂಪನಿ ಇದೆ. ಇದೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತೀಯಾ? ಹೌದು. ಅಲ್ಲೇನಿದೆ? ಅಪ್ಪ ಅಮ್ಮ, ನನಗೆ ಬೇಕಾಗಿರೋದು, ಮುಖ್ಯವಾಗಿರೋದು ಎಲ್ಲ ಅಲ್ಲೇ ಇದೆ. ಆರ್ ಯು ಮಿಸ್ಸಿಂಗ್ ಹಿಮ್? ಮಿಸ್ಸಿಂಗ್ ಹಿಮ್ ಲೈಕ್ ಮ್ಯಾಡ್. ಅವನ ಹತ್ರ ಜಗಳ ಮಾಡ್ಕೊಂಡಿದ್ದು ನೀನೇ ತಾನೆ? ಅದ್ ಮಾಡ್ಲಿಲ್ಲ ಅಂದಿದ್ರೆ ಅವನ್ ತಾತನ ಹತ್ರ ಹೋಗ್ತಿರ್ಲಿಲ್ಲ. ಹುಚ್ಚು ಹುಡುಗಿ. ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ತು ಅಂತ ತುಂಬಾ ಸಂತೋಷವಾಗಿದ್ದೆ. ಆದ್ರೆ ಅವನ್ ಬಂದು 3-4 ದಿನಾನೂ ಆಗಿಲ್ಲ. ಇನ್ನು ಇಲ್ಲೆಲ್ಲ ಹೊಂದ್ಕೊಂಡೇ ಇಲ್ಲ. ಅದಕ್ಕೆ ಮುಂಚೆ ಜವಾಬ್ದಾರಿಗಳಂದ್ರೆ ಹೇಗೆ? ಅಪ್ಪಾಜಿ, ನಿಮ್ಮ ಮುಂದಿನ ವಾರಸ್ತಾರ ತಾರಕ್ಕೆ ನೀವೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಜೊತೆ ಅವನು ಸಂತೋಷವಾಗಿರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ಮೆಲ್ರದ್ದು. 1 ನಿಮಿಷ. ನಿಮಗೆಲ್ರಿಗೂ ಬರೀ ವಯಸ್ಸಾಯ್ತಷ್ಟೇ, ಯಾರಿಗೂ ಬುದ್ಧಿ ಮಾತ್ರ ಬೆಳೆದಿಲ್ಲ. ಬೆಳಗ್ಗೆ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ನೀವ್ ಯಾರು ಅಂತಾನೆ ಗೊತ್ತಾಗಲ್ಲ. ಶಟ್ ಅಪ್. ನೀವ್ ಶಟ್ ಅಪ್. ನಾನ್ ಮಾತಾಡ್ತೀನಿ ತಾಯಿ. ಅದೇನ್ ಹೇಳಪ್ಪ? ತಾರಕ್ಕು ಹುಟ್ಟಿ ಬೆಳೆದಿದ್ದಲ್ಲ ಫಾರಿನ್ ನಲ್ಲಿ. ಸೊ ಅವನು ಆ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾವ್ಯಾಕೆ ಆ ಲೈಫ್ ಸ್ಟೈಲ್ ನ ಇಲ್ಲಿ ಕ್ರಿಯೇಟ್ ಮಾಡಬಾರ್ದು? ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡ್ಸುತ್ತಂತೆ. ನಿಮ್ಗೆ ಸದ್ಯ ಹೋಯ್ತು ಪಿಶಾಚಿ. ಪಿಶಾಚಿ ಬಾಗ್ಲಿಂದ ಹೋದ್ರು ಬಾತ್ರೂಮ್ ಕಿಟಕಿಯಿಂದ ಬರುತ್ತಂತೆ. ಈಗ ನಾನೇನ್ ಮಾಡ್ಬೇಕು ಹೇಳಪ್ಪ? ಪ್ರೆಸೆಂಟಿಂಗ್ ಮಿಸ್ಟರ್ ತಾರಕ್ ರಾಮ್ ನ್ಯೂ ಮಾಡೆಲ್. ಏನ್ ತಾತ ಇದೆಲ್ಲ? ನಿನ್ನ ವಯಸ್ಸಿಗೆ ತಕ್ಕಾಗಿರೋಣ ಅಂತ. ಅಂದ್ರೆ ಯೂತ್ಸ್ ತರ ಎಲ್ಲ ನಂದೇ ಐಡಿಯಾ. ತಾತ ಇದ್ ನೀವೇನಾ? ಯಾಕಮ್ಮ, ನಾವು ಇನ್ನೂ 28 ವಿತ್ 50 years ಎಕ್ಸ್ಪೀರಿಯನ್ಸ್. ಎಕ್ಸ್ಕ್ಯೂಸ್ ಮಿ ಸರ್, ಯುವರ್ ಆರ್ಡರ್ ಪ್ಲೀಸ್. ಡ್ರಿಂಕ್ಸ್ ಅಭ್ಯಾಸ ಇದೆ ತಾನೆ? ಇದ್ದೇ ತಾತ, ಆದ್ರೆ ನಿಮ್ ಮುಂದೆ ಸರ್ಸಮ್ಮನ್ಗೆ ನಾ ಗೊತ್ತಾದ್ರೆ ಅಲ್ಲಿ ನಮ್ಮನೇಲಾದ್ರೆ ವ್ಯಾಕ್ಯೂಮ್ ಕ್ಲೀನರು, ಇಲ್ಲಿ ಪರ್ಕೆಟ್ ಗ್ಯಾರಂಟಿ. ಪರವಾಗಿಲ್ಲ ಸರ್ಸಮ್ಮ, ಚೆನ್ನಾಗಿ ಬೆಳೆಸಿದ್ಯಾ. ಇವ್ರು ಎಲ್ರಿಗೂ ಫ್ರೂಟ್ ಪಂಚ್ ಕೊಡಿ. ಫ್ರೂಟ್ ಪಂಚ. ಮೇಡಮ್ ನಿಮ್ಗೆ? ಅವ್ರಿಗೆ ರಾಮನವಮಿ ಪಾನ್ಕ ಕೊಡಿ. ನನ್ಗೇನು ಬೇಡ. ಫ್ರೂಟ್ ಪಂಚ್ ಅಂತೆ, ಫ್ರೂಟ್ ಪಂಚ್. ಇವ್ರು ನಿಂಗೆ ಬಿಟ್ರೆ ಜನರೇಷನ್ ಗ್ಯಾಪ್ ಅಲ್ಲ, ಜನ್ಮ ಜನ್ಮಾಂತರದ ಗ್ಯಾಪ್ ಆಗ್ಬಿಡುತ್ತೆ. 1 ನಿಮಿಷ. ಸರ್ ಏನ್ ಮಾಡ್ತಿದ್ದೀರಾ ಸರ್ ನೀವು? ಈ ಫ್ರೂಟ್ ಪಂಚ್ಗೆ ಸ್ವಲ್ಪ ವಿಸ್ಕಿ ಮಿಕ್ಸ್ ಮಾಡಬೇಕು. ಹಲೋ, ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಖಾರದ ಪುಡಿ, ಚಟ್ನಿ ಪುಡಿ, ಮೂಸು ಮುಗ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ. ಇಲ್ಲ, ಮಿಕ್ಸ್ ಮಾಡು. ಆಗಲ್ಲ. ಮಾಡಿ ಸರ್. ಆಗಲ್ಲ ಸರ್. ಆಗಲ್ಲ? ಯಾರು ಹೇಳಿದ ಆಗಲ್ಲ ಅಂತ? ಭ್ರಷ್ಟ ಬೇರೆ. ಏನೋ ಒಂಥರ ಇದೆಲ್ಲ. ಚೆನ್ನಾಗೇ ಇದೆಯಲ್ಲ. ನಿಮ್ಮಲ್ಲಿ ಫ್ರೂಟ್ ಪೊಲ್ಯೂಷನ್ ಫ್ರೀ
ಇಲ್ಲಿ ಫ್ರೂಟ್ಗೆ ಫ್ರೀ ಪೊಲ್ಯೂಷನ್, ಅದಕ್ಕೆ ಟೇಸ್ಟ್ ಒಂಚೂರು ಚೇಂಜ್ ಇದೆ. ಚೆನ್ನಾಗಿದೆ. ಸ್ನೇಹ, ಇನ್ನೊಂದು ಹೇಳಮ್ಮ. ತಾತ ಸೂಪರ್ ತಾತ, ನಾನ್ ಹೇಳ್ತೀನಿ. ಬೇರೆ ರಿಪೀಟ್. ಮೆಲ್ಲೆ ಗಾದೆ ಮೇಡಮ್, ಈ ವಿಷಯ ನಮ್ಮ ಒದೆ ಮೇಡಮ್ಗೂ ಗೊತ್ತಾಗಬಾರ್ದು, ಸರ್ಸು ಬೇಬಿ ಗೊತ್ತಾಗಬಾರ್ದು ಒಂದೇ. ಸರಿ, ಓಕೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಮಾತ್ರ ಇವತ್ ನಿಮ್ ಮಾತ್ರೆ ನಿಮ್ ಫ್ರೆಂಡೇ ಕೊಡ್ತಾರೆ. ಗುಡ್ ನೈಟ್. ನಾನು ನಿನ್ನ ಹಾಗೆ ಆಗ್ಬೇಕು. ನಿನ್ನ ಫ್ರೆಂಡ್ ಆಗ್ಬೇಕು. ನಿನ್ನ ಬಗ್ಗೆ ಎಲ್ಲ ತಿಳ್ಕೋಬೇಕು. ನನ್ ಬಗ್ಗೆನಾ? ನಿನ್ ಸುತ್ತ ಇರೋರು ನಿನ್ನ ತಿಳ್ಕೊಳಕ್ಕೆ, ಪ್ರೀತಿ ಹಂಚಕ್ಕೆ ಕಾಯ್ತಾ ಇರ್ತಾರೆ. ಆ ಪ್ರೀತಿ ತಗೊಳ್ಳೋ ಮನ್ಸು ನಿನ್ನಲ್ಲಿರ್ಬೇಕು. ಆಯ್ತು ತಾತ. ಫ್ರೆಂಡ್ಸ್. ಅಪ್ಪ ಅಲ್ಲೇನ್ ನಡೀತಾ ಇದೆಯಪ್ಪ? ಆ ಕಲರ್ ವಾಟ್ರು ತಾತ ಮೊಮ್ಮಗನ ಸಂಬಂಧನ ಗಟ್ಟಿ ಮಾಡ್ತಾ ಇದೆ. ಅಪ್ಪ ಮಗನ ಸಂಬಂಧನ ಗಟ್ಟಿ ಮಾಡಲ್ವಾ? ಅದು ಆರ್ಥಿಕ, ಸಾಮಾಜಿಕ, ಅನೈತಿಕ ಸಂಬಂಧಗಳೆಲ್ಲವನ್ನು ಗಟ್ಟಿ ಮಾಡುತ್ತೆ. ಸಂಕಟ ಆಗುತ್ತೆ ಕಣೋ. ಸಮುದ್ರದ ಮಧ್ಯ ಇದ್ದೀನಿ, ಬಾಯಾರಿಕೆ ಆದ್ರೆ ಕುಡಿಯೋದಕ್ಕೊಂದು ದೊಡ್ಡ ನೀರು ಸಿಗಲ್ಲ. ಆ ಒಂದು ದೊಡ್ಡ ನೀರು ನಿಮ್ಮ ಅಪ್ಪ ಹಾಕಿದ, ಅವನ್ ತಿಳ್ಕೊಳ್ಳೇ ಇಲ್ಲ. ತಾತ, ನಿನಗೆ ನನ್ನ ಬಗ್ಗೆ ತಿಳ್ಕೊಬೇಕಾ ಇಲ್ಲ ನಮ್ಮ ಅಪ್ಪನ ಬೈಬೇಕಾ? ಸರಿ ಬಿಡು. ನೀನೇನು ಓದಿದ್ಯಾ? ಇಂಜಿನಿಯರಿಂಗ್ ಮುಗಿಸಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಲ್ಲ, ನೀನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ, ಹೇಗೆ? ತಾತ, ಉಸಿರಾಡ ಗಾಳಿ ಬೇರೆ ಆದ್ರೂ ಮೈಯಲ್ಲಿ ಹರಿತಾ ಇರೋದು ಕನ್ನಡದ ರಕ್ತ ತಾನೇ. ಮಗನೇ ನಂಗೆ ಇನ್ನು ಬೇಕಪ್ಪ. ಅಪ್ಪ ಅಪ್ಪ ನೀನು ಸ್ವಲ್ಪ ನೀನು ನಡೆಸ್ತಾ ಇರೋ ಕಂಪನಿ ಯಾವುದು? A&A ಗೇಮಿಂಗ್ ಸೊಲ್ಯೂಷನ್. A&A ಅಂದ್ರೆ ಅಪ್ಪ ಅಮ್ಮ. ಯಾಕೋ ತಾತನ ನೆನಪಾಗಿಲ್ವೇನೋ? ಅಲ್ಲ ತಾತ, ತಾರಕ್ ರಾಮ್ ಅಂತ ನಮ್ಮಪ್ಪ ನಿನ್ನ ಹೆಸರನ್ನ ನನಗೆ ಇಟ್ಟಿದಾರಲ್ವಾ. ಅವನ್ ಮಾಡಿ ತಪ್ಪು ಕೆಲ್ಸಕ್ಕೆ ತ್ಯಾಪೆ ಹಾಕೋದಿಕ್ಕೆ ಇದೊಂದು ದಾರಿ ಹುಡುಕ ಮತ್ತೆ ಶುರು ಆಯ್ತು ನೋಡು. ಇಲ್ಲ. ನಿನ್ನ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಸುಮಾರು ಒಂದು 70-75 ಜನ. ಓ, ದೊಡ್ಡದು. ಹುಡುಗೀರು? ಯಾಕೆ? ಅಲ್ಲ, ಅವ್ರನ್ನ ಯಾರನ್ನಾದ್ರೂ ಲವ್ ಮಾಡಿದ್ಯೇನೋ ಅಂತ. ಇದು ಪಾಯಿಂಟ್. ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನಮ್ ಪ್ರೀತಿ ಬಗ್ಗೆ ಯಾರಿಗೂ ಹೇಳ್ಬಾರ್ದು, ನನ್ ಮೇಲಾಣೆ. ಇಲ್ಲ ತಾತ, ನಾನು ಯಾರನ್ನೂ ಪ್ರೀತಿಸ್ತಾ ಇಲ್ಲ. ನೀನು ಮದುವೆ ಆಗ್ತೀಯ ತಾನೆ? ಓ ಖಂಡಿತ ತಾತ. ಯಾವ ತರ ಹುಡುಗಿ ನಿಂಗೆ ಇಷ್ಟ? ಪಕ್ಕ ಇಂಡಿಯನ್ ಆಗಿರ್ಬೇಕು, ಅದರಲ್ಲೂ ಎಸ್ಪೆಷಲಿ ಕನ್ನಡತಿನೇ ಆಗಿರ್ಬೇಕು. ನೀನು ಹೇಳ್ತಿರೋದು ನಿಜ ತಾನೆ? ಖಂಡಿತ ತಾತ. ಅಯ್ಯಯ್ಯೋ, ಎಲ್ಲ ರೂಮು ಲಾಕ್ ಆಗೋಗಿದೆಯೇ, ಈಗೆಲ್ಲಪ್ಪ ಉಯ್ಯೋದು? ಇದೇ ಗ್ಯಾಪಲ್ಲಿ ಮಾಡ್ಬಿಡೋಣ್ವೇ? ಏನಪ್ಪ ಇವತ್ತನ್ನ ಅದೃಷ್ಟ. ಮೊಬೈಲು ಲಿಕ್ಕರು, ಮನೇಲು ಲಿಕ್ಕರು, ಎಲ್ಲೆಲ್ಲೂ ಲಿಕ್ಕರು, ಮಳೆಯಲ್ಲೂ ಲಿಕ್ಕರು. ಅಂದ್ರೆ ಸ್ವಲ್ಪ ಉಪ್ಪು ಹೋಗಿ ಎಲ್ಲ ನಿಂತ ಹೋಗಲ್ಲಪ್ಪ.